ಅತಿರಥರ ಅಖಾಡಕ್ಕೆ ಸ್ವಾಗತ. ಜನರಿಗೆ ಇವರೇ ನಾಯಕ, ಗೆಲ್ಲಿಸುತ್ತಾ ಇವರ ಕಾಯಕ, ಕರ್ನಾಟಕ ಕುರುಕ್ಷೇತ್ರದಲ್ಲಿ ಖುಲಾಯಿಸುತ್ತಾ ಜಗದೀಶ್ ಶೆಟ್ಟರ್ ಅದೃಷ್ಟ. ಇದುವೇ ಈ ಹೊತ್ತಿನ ವಿಶೇಷ ಅತಿರಥರ ಅಖಾಡ. ನಾನು ಭಾವನಾ. ಚುನಾವಣೆಯ ಮಹಾಸಮರಕ್ಕೆ ನಮ್ಮ ಕರ್ನಾಟಕ ಸಜ್ಜಾಗ್ತಾ ಇದೆ. ನಮ್ಮ ನಾಯಕರನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯ ನಮಗಿದೆ. ಇಷ್ಟು ದಿನ ನೀವು ಆಯ್ಕೆ ಮಾಡಿ ಕಳುಹಿಸಿದ ರಾಜಕೀಯ ನಾಯಕರು ಏನ್ ಮಾಡಿದ್ರು, ಯಾವ ಸಾಧನೆ ಮಾಡಿದ್ರು, ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ರ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ. ಹಾಗಾದ್ರೆ ಇವತ್ತಿನ ಅತಿರಥರ ಅಖಾಡದಲ್ಲಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ನಡೆದು ಬಂದ ದಾರಿ, ನಾಯಕನಾಗಿ ನಿರ್ವಹಿಸಿದ ಜವಾಬ್ದಾರಿಗಳು, ಏಳು ಬೀಳು, ಸೋಲು ಗೆಲುವಿನ ಸಂಪೂರ್ಣ ಚಿತ್ರಣ ಇಲ್ಲಿದೆ. ಕನ್ನಡನಾಡಿನ ಕಲಿಗಿವನು, ಅಧರ್ಮವ ಸಹಿಸದ ನಾಯಕನು, ಉಪ್ಪಳ್ಳಿ ಮಣ್ಣಿನ ಸಿಡಿಸಿಡಿಗೊಂಡಿವನು. ಹೆಜ್ಜೆಗಿಟ್ಟರೆ ಛೇಕಾರ, ನುಡಿಯಲಿ ನ್ಯಾಯದ ಗೋಂಕಾರ, ದುಷ್ಟರ ಮೆಟ್ಟಲು ನೀ ಬಾರ, ಉಪ್ಪಳ್ಳಿ ಕಂಡು ನೀ ಗಂಭೀರ ಬಾಬಾ. ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕರ್ನಾಟಕದ 21ನೇ ಮುಖ್ಯಮಂತ್ರಿ ಜಗದೀಶ್ ಶಿವಪ್ಪ ಶೆಟ್ಟರ್, ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಲಿಂಗಾಯತ ಮುಖಂಡ. 20 ವರ್ಷದ ತಮ್ಮ ರಾಜಕೀಯ ಜೀವನದಲ್ಲಿ ಹಲವು ಏಳು ಬೀಳುಗಳನ್ನ ಕಂಡ ರಾಜಕಾರಣಿ. ಆರ್ಎಸ್ಎಸ್ ಕಾರ್ಯಕರ್ತನಾಗೋ ಮೂಲಕ ರಾಜಕೀಯ ನೆಲೆ ಕಂಡ ಶೆಟ್ಟರ್ ಇವತ್ತು ರಾಜಕೀಯದಲ್ಲಿ ಉತ್ತುಂಗಕ್ಕೆ ಬೆಳೆದಿದ್ದಾರೆ. ಉತ್ತರ ಕರ್ನಾಟಕದ ಸಜ್ಜನ ರಾಜಕಾರಣಿ ಮತ್ತು ಸೋಲಿಲ್ಲದ ಸರದಾರ ಅಂತಲೇ ಪ್ರಸಿದ್ಧರಾದವರು. ಆರ್ಎಸ್ಎಸ್ ಸಂಘಟನೆಯ ನಿಷ್ಠಾವಂತ ಅನುಯಾಯಿಯಾಗಿ ಬಿಜೆಪಿ ಕಾರ್ಯಕರ್ತನಾಗಿ 3 ದಶಕಗಳ ಕಾಲ ದುಡಿದು 1994ರಲ್ಲಿ ಬಸವರಾಜ ಬೊಮ್ಮಾಯಿಯನ್ನ ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಲ್ಲಿ ಮಣಿಸಿದ ಜಗದೀಶ್ ಶೆಟ್ಟರ್ ಮೃದು ಹೃದಯದ, ಮಿತವಾದ ಮಾತಿಗೆ ಹೆಸರಾದವರು. ಬಿಜೆಪಿಯ ಸಜ್ಜನ ರಾಜಕಾರಣಿಗಳಲ್ಲಿ ಇವರು ಒಬ್ರು. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರದಲ್ಲಿ ಕಂದಾಯ ಸಚಿವರಾಗಿ, ನಂತರ ತಮ್ಮದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ವಿಧಾನಸಭೆಯ ಅಧ್ಯಕ್ಷರಾಗಿ, ಆನಂತರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಗ್ರಾಮೀಣಾಭಿವೃದ್ಧಿಯ ಸಚಿವರಾಗಿ ನಿಭಾಯಿಸಿರುವ ಶೆಟ್ಟರ್ ಈಗ ಮುಖ್ಯಮಂತ್ರಿಯಾಗಿದ್ದಾರೆ. ಈ ಎಲ್ಲಾ ಕಾರಣದಿಂದಲೇ ಇವರು ಅತಿರಥರು. ಕಳೆದ 4.5 ವರ್ಷಗಳ ಅವಧಿಯಲ್ಲಿ ಬಿಜೆಪಿ ಸರ್ಕಾರದ ಹಗರಣಗಳು, ಸಚಿವರ ನಡವಳಿಕೆಗಳು, ಪಕ್ಷದ ನಾಯಕರ ಜಾತಿ ಸಂಘರ್ಷ ಇವುಗಳಿಂದ ಜನಸಾಮಾನ್ಯರಷ್ಟೇ ಅಲ್ಲ, ಸ್ವತಃ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ರೋಸಿ ಹೋಗಿದ್ದಾರೆ. ಇಂತಹ ಶೋಚನೀಯ ಸ್ಥಿತಿಯಲ್ಲಿ ಬಿಜೆಪಿ ಸರ್ಕಾರದಿಂದಾಗಲಿ ಅಥವಾ ನೂತನ ಮುಖ್ಯಮಂತ್ರಿಯಿಂದಾಗಲಿ ಯಾವುದೇ ಪವಾಡಗಳನ್ನ ಯಾರೊಬ್ಬರೂ ನಿರೀಕ್ಷಿಸಿರಲಿಲ್ಲ. ಈ ನಡುವೆಯೂ ಜನರ ಏಳಿಗೆಗೆ ಶ್ರಮಿಸುವ ಮೂಲಕ ಜಗದೀಶ್ ಶೆಟ್ಟರ್ ಸಮರ್ಥವಾಗಿ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ಸಾಹಿತ್ಯ, ಕಲೆ ಶೆಟ್ಟರ್ ಅವರ ಪ್ರಮುಖ ಆಸಕ್ತಿಗಳು. ಮೃದು ಸ್ವಭಾವ ವ್ಯಕ್ತಿತ್ವದ ಜಗದೀಶ್ ಶೆಟ್ಟರ್ ತಮ್ಮ ರಾಜಕೀಯ ಜೀವನದಲ್ಲಿ ಎಂದೂ ಕಪ್ಪು ಚುಕ್ಕೆ ಅಂಟಿಸಿಕೊಂಡವರಲ್ಲ. ಇದು ಶೆಟ್ಟರ್ ರಾಜಕೀಯ ಜೀವನದ ಉತ್ತುಂಗಕ್ಕೆ ಏರಲು ಸಹಾಯವಾಯಿತು. 2013ರ ಚುನಾವಣೆಯಲ್ಲೂ ಇವರು ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದಾರೆ. ಈ ಬಾರಿಯೂ ಬಿಜೆಪಿ ವಿಜಯ ದುಂದುಬಿ ಮೊಳಗಿಸಲಿದೆ ಅನ್ನೋ ವಿಶ್ವಾಸ ಅವರದ್ದು. ಅದೂ ಅಲ್ಲದೆ ಬಿಜೆಪಿಗೆ ಹೊಸ ಸಾರಥಿ ಸಿಕ್ಕಿದ್ದು ಅವರೂ ಹುಬ್ಬಳ್ಳಿಯವರೇ ಆಗಿರೋದ್ರಿಂದ ಶೆಟ್ಟರ್ ಉತ್ಸಾಹ ಈ ಬಾರಿ ಡಬಲ್ ಆಗಿದೆ. ಹುಬ್ಬಳ್ಳಿಯವರು ಪ್ರಹ್ಲಾದ್ ಜೋಶಿ, ರಾಜ್ಯದ ಮುಖ್ಯಮಂತ್ರಿ ಹುಬ್ಬಳ್ಳಿಯವರು, ಮತ್ತು ಅನಂತಕುಮಾರ್ ಹುಬ್ಬಳ್ಳಿಯವರು ಅವರೇ ಈಗ ಬೆಂಗಳೂರಿಗೆ ಸೆಟ್ಲ್ ಆಗಿದ್ದಾರೆ ಅಷ್ಟೇ. ಹೀಗಾಗಿ ಅವರು ರಾಜ್ಯಾಧ್ಯಕ್ಷರಾಗಿದ್ದರು, ನಾನು ರಾಜ್ಯಾಧ್ಯಕ್ಷ ಆಗಿದ್ದೆ. ಈಗ ಪ್ರಹ್ಲಾದ್ ಜೋಶಿ ರಾಜ್ಯಾಧ್ಯಕ್ಷ. ಹೀಗಾಗಿ ಹುಬ್ಳಿ ಪವರ್ ಬಾಳಿದೆ, ಅದು ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. ಶ್ರೀ ಜಗದ್ಗುರು 3000 ಮಠವಿರೋದು ಹುಬ್ಬಳ್ಳಿಯಲ್ಲಿ.
ಮಠದ ಗುರುಗಳ ಕೃಪೆಯಿಂದಲೋ ಏನೋ ಸತತ 4 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಪಡೆಯುತ್ತಲೇ ಹೋದ ಶೆಟ್ಟರ್ ಇದೀಗ ಉತ್ತರ ಕರ್ನಾಟಕದ ಮೊದಲ ದರ್ಜೆಯ ಏಕೈಕ ನಾಯಕನ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಈದ್ಗಾ ಮೈದಾನ ವಿವಾದದ ಸಂದರ್ಭದಲ್ಲಿ ಹೋರಾಟಕ್ಕೆ ಧುಮುಕುವ ಮೂಲಕ ರಾಜಕೀಯ ಕ್ಷೇತ್ರಕ್ಕೆ ಹೆಜ್ಜೆ ಇರಿಸಿದ ಶೆಟ್ಟರ್ ಸಂವಿಧಾನದಲ್ಲಿ ಗೌರವಾನ್ವಿತ ಸ್ಥಾನವಾದ ವಿಧಾನಸಭಾ ಅಧ್ಯಕ್ಷರ ಸ್ಥಾನವನ್ನ ಅಲಂಕರಿಸುವ ಮೂಲಕ ಉನ್ನತ ಗೌರವವನ್ನ ಪಡೆದುಕೊಂಡಿದ್ದಾರೆ. ಶೆಟ್ಟರ್ ಅವರು ರಾಜಕೀಯವಾಗಿ ಒಂದೊಂದೇ ಮೆಟ್ಟಿಲೇರುತ್ತಾ ಹೋದಂತೆಯೇ ಉತ್ತರ ಕರ್ನಾಟಕದ ಜನತೆಯ ಆಶಯಗಳು ಏರುತ್ತಲೇ ಸಾಗಿದವು. ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಶೆಟ್ಟರ್ ಕಂದಾಯ ಸಚಿವರಾದ ನಂತರವೂ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಕುರಿತು ಜನಸಾಮಾನ್ಯರು ಅನೇಕ ಕನಸುಗಳನ್ನು ಕಾಣತೊಡಗಿದರು. ಶೆಟ್ಟರ್ ಕಂದಾಯ ಸಚಿವರಾಗಿದ್ದಾಗ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲದೆ ಸಮಗ್ರ ರಾಜ್ಯ ಹಿತದೃಷ್ಟಿಯಿಂದ ಅನೇಕ ಪ್ರಗತಿಪರ ಅಭಿವೃದ್ಧಿ ಕಾರ್ಯ ಕೈಗೊಂಡ ಹಿರಿಮೆ ಇವರಿಗಿದೆ. ಜಗದೀಶ್ ಶೆಟ್ಟರ್ ಎಂದಾಕ್ಷಣ ಉತ್ತರ ಕರ್ನಾಟಕದ ಹುಲಿ, ಸರಳ ಸಜ್ಜನಿಕೆ ರಾಜಕಾರಣಿ ಎಂದೆಲ್ಲ ವರ್ಣಿಸೋದುಂಟು. ಅದಕ್ಕೆ ಶೆಟ್ಟರ್ ಅವರ ಒಳ್ಳೆ ಸ್ವಭಾವ, ಸೌಮ್ಯತೆ ಹಾಗೂ ಜನರಿಗೆ ಸಲೀಸಾಗಿ ಸಿಗುವ ವ್ಯಕ್ತಿ. ಹೀಗಾಗಿನೇ ಜಗದೀಶ್ ಶೆಟ್ಟರ್ ಅವರನ್ನ ಕಂಡ್ರೆ ಅವರ ಕ್ಷೇತ್ರದ ಮತದಾರರು ಹಾಡಿ ಹೊಗಳುತ್ತಾರೆ. ಈ ಬಾರಿಯ ಚುನಾವಣೆಯಲ್ಲಿ ಶೆಟ್ಟರ್ಗೆ ಟಕ್ಕರ್ ಕೊಡೋರು ಯಾರು? ಈ ಹಿಂದಿನ ಚುನಾವಣೆಗಳಲ್ಲಿ ಶೆಟ್ಟರ್ ರಣತಂತ್ರ ಹೇಗಿತ್ತು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ.